ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ನಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ? ಇದು 3ನೇ ಮಹಾಯುದ್ಧದ ಮುನ್ಸೂಚನೆನಾ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಅಲ್ಲಿ ಸಿಲುಕಿರುವಂತಹ ನಮ್ಮ ಭಾರತದ ಪ್ರಜೆಗಳ ಪರಿಸ್ಥಿತಿ ಹೇಗಿದೆ? ಅಲ್ಲಿನ ಈ ಪ್ರತಿ ಕ್ಷಣಕ್ಕೂ ಅಲ್ಲಿನ ಪರಿಸ್ಥಿತಿ ಬಿಗಡಾಯಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸದ್ಯ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ರಣಭೀಕರವಾಗಿದೆ. ಕ್ಷಣಕ್ಕೂ ಕೂಡ ಕ್ಷಿಪಣಿಗಳ ದಾಳಿ ನಡೀತಾ ಇದೆ. ಎಲ್ಲೆಲ್ಲೂ ಸ್ಫೋಟದ ಸದ್ದುಗಳು ಕೇಳಿ ಬರ್ತಾ ಇದೆ. ಇರಾನ್ ಮೇಲೆ ಮಿಸೈಲ್ಗಳ ಸುರಿಮಳೆಗೈದಿದೆ ಇಸ್ರೇಲ್. ಕ್ಷಣಕ್ಕೂ ಕ್ಷಿಪಣಿಗಳ ದಾಳಿ ನಡೀತಾ ಇದೆ. ಎಲ್ಲಾ ಕಡೆ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಇರಾನ್ ಮೇಲೆ ಮಿಸೈಲ್ಗಳ ಸುರಿಮಳೆಗೈತಾ ಇದೆ ಇಸ್ರೇಲ್ ದಾಳಿಗೆ ಅಮೆರಿಕ ಸೇನೆ ಸಾಥ್ ಕೊಟ್ಟಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಸದ್ಯ ಇರಾನ್ ನಲುಗಿ ಹೋಗಿದೆ. ಇರಾನ್ ರಾಜಧಾನಿ ಟೆಹರಾನ್ ಭಾಗದ ಮೇಲೆ ಭೀಕರ ಕ್ಷಿಪಣಿ ದಾಳಿ ನಡೆದಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿನೇ ಇವರ ಪ್ರಮುಖ ಟಾರ್ಗೆಟ್. ಖಮೇನಿಗೆ ಸ್ಕೆಚ್ ಹಾಕಿ 7 ಕಡೆ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭವನಕ್ಕೂ ಕೂಡ ಸ್ಕೆಚ್ ಹಾಕಲಾಗಿದೆ. ಬಟ್ ಬೆಳಿಗ್ಗೆ ಅಲ್ಲಿ ದಾಳಿ ನಡೆದಂತ ಸಂದರ್ಭದಲ್ಲಿ ಇರಾನ್ನ ಅಧ್ಯಕ್ಷರು ಅಲ್ಲಿ ಇರಲಿಲ್ಲ. ಅವರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತ ವಿಚಾರ ಗೊತ್ತಾಗಿದೆ. ಭೀಕರ ಸರಣಿ ಸ್ಫೋಟದಲ್ಲಿ ಖಮೇನಿ ಮಸೂದ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕ್ಷಿಪಣಿ ದಾಳಿ ಸರಣಿ ಸ್ಫೋಟದಿಂದ ಸದ್ಯ ಇರಾನ್ನ ಜನ ತತ್ತರಿಸಿ ಹೋಗಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ 3ನೇ ಮಹಾಯುದ್ಧದ ಮುನ್ಸೂಚನೆಯ ಏನು ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂತಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಆ ಥರದ ಪರಿಸ್ಥಿತಿ ಇದೆ. ಒಂದು ರೀತಿ ಆತಂಕದ ವಾತಾವರಣ, ಭಯ ಕೂಡ ಇದೆ. ನಮ್ಮ ಭಾರತದ ಪ್ರಜೆಗಳು ಕೂಡ ಅಲ್ಲಿ ಸಿಲುಕಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿ ಸಿಲುಕಿರುವಂತಹ ಅನೇಕರು ವಿಡಿಯೋ ಮೂಲಕ ತಮಗೆ ಅಲ್ಲಿ ಆಗ್ತಾ ಇರುವಂತಹ ಅನುಭವವನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಕ್ಷಿಪಣಿ ದಾಳಿ ಸರಣಿ ಸ್ಫೋಟದಿಂದ ಇರಾನ್ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.